ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ವಿತೌಟ್ ಬೀಡ್ ಫ್ರೆಂಡ್ಸ್. ಹಾಗೆಯೇ ಇವತ್ತಿನ ಡಿಸೈನನ್ನು ನಾನು ಸಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಗ್ರ್ಯಾಂಡ್ ಆಗಿರೋ ಸಾರಿ, ಮದುವೆ ಹುಡುಗಿದು. ಸೊ ಇಲ್ಲಿ ಯಾವುದೇ ಬೀಡ್ಸ್ ಯೂಸ್ ಮಾಡೋದು ಬೇಡ ಅಂದಿದ್ದಾರೆ. ಸೊ ಹಾಗಾಗಿ ಥ್ರೆಡ್ ವರ್ಕಲ್ಲಿ ಈ ಒಂದು ಡಿಸೈನ್ನ ಮಾಡ್ತಾ ಇದ್ದೀನಿ. ಈ ಒಂದು ಡಿಸೈನ್ ಮಾಡೋದಕ್ಕೆ ನಾನು 6 ದಾರನ ಗಂಟಾಕಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಕಲರ್ ನಾನು ಗೋಲ್ಡ್ ಕಲರಲ್ಲಿ ತಗೊಂಡಿದ್ದೀನಿ. ಸೊ ನಿಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಕಲರ್ ಚೇಂಜಸ್ ಕಾಣ್ತಾ ಇದೆ. ಡಿಸೈನ್ ಸ್ಟಾರ್ಟ್ ಮಾಡುವಾಗ ಯಾವಾಗಲೂ ಪಲ್ಲು ರೈಟ್ ಸೈಡು ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆಯೇ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಯಾಂಪಲ್ ಪೀಸ್ಗಾಗಿರ್ಬೋದು ಅಥವಾ ಸಾರಿಗೆ ಆಗ್ಬೋದು. ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಅಲ್ಲಿಂದ 2 ಚೈನ್ ಹಾಕಿ ನೀಡಲ್ಗೆ ಒಂದು ಸತಿ ದಾರ ಸುತ್ತಿ ಪಕ್ಕದಲ್ಲೇ ಹೋಗಿ, ಅಂದರೆ 2ನೇ ಸತಿ ಲಾಕ್ ಮಾಡಿರ್ತೀವಲ್ಲ, ಸೊ ಅದ್ರ ಪಕ್ಕದಲ್ಲೇ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಹಾಕಿರೋ 2 ಚೈನ್ನ ಕೌಂಟ್ ಮಾಡಿಕೊಂಡು ಒಟ್ಟು ಇಲ್ಲಿ ನಾನು ಎಕ್ಸ್ಟ್ರಾ 4 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕೋತಾ ಇದ್ದೀನಿ. 2 ಚೈನ್ನ ಸೇರಿಸ್ಕೊಂಡ್ರೆ ಒಟ್ಟು 5 ಕಂಬಗಳಾಗುತ್ತೆ. 5 ಡಬಲ್ ಕ್ರೋಶೆ ಕಂಬ ಆದ ನಂತರ 4 ಚೈನ್ನ ನಾನಿಲ್ಲೇ ಹಾಕೋತಾ ಇದ್ದೀನಿ. 4 ಚೈನ್ನ ಹಾಕೊಂಡು ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಅದನ್ನು ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಜರುಗಿಸ್ಕೋಬೇಡಿ ಜಾಸ್ತಿ. ಸ್ಟ್ರೈಟಾಗಿ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನೂ ಒಂದು ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತು ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಪಕ್ಕದಲ್ಲೇ ಹೋಗಿ ದಾರ ತಗೊಬರ್ಬೇಕು. 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನೂ ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ನೀಡಲ್ಗೆ ಒಂದು ದಾರ ಸುತ್ತಿ 2 ದಾರ ಒಂದು ಮಾಡಿಕೊಂಡು ಮತ್ತು 2 ದಾರನೂ ಒಂದು ಮಾಡ್ಕೋಬೇಕು. ಇದೇ ಥರ ಒಟ್ಟು 5 ಕಂಬಗಳನ್ನ ನಾವಿಲ್ಲಿ ಹಾಕ್ಕೋಬೇಕು. 5 ಕಂಬಗಳು ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಕಂಬಗಳ ಲೆಂತನ್ನು ಮೇಂಟೈನ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾವಾಗ್ಲೂ ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೋದ್ರೆ ಸೊ ನೆಕ್ಸ್ಟ್ ಸ್ಟೆಪ್ಗಳನ್ನ ಮಾಡಬೇಕಾದ್ರೆ ತುಂಬಾ ಡಿಫ್ರೆನ್ಸಾಗಿ ಕಾಣುತ್ತೆ ಅದು. ಸೊ ಹಾಗಾಗಿ ಆದಷ್ಟು ಕಂಬಗಳ ಲೆಂತನ್ನು ಮೇಂಟೈನ್ ಮಾಡ್ಕೊಳ್ಳಿ. ಹಾಗೆ ಕೌಂಟ್ಗಳನ್ನ ಮರೀದೆ ಕೌಂಟ್ ಮಾಡೋದನ್ನು ಮಾಡ್ಕೊಳ್ಳಿ ಅಲ್ಲಿ. ಸೊ ಅಲ್ಲಿ ಮತ್ತೆ 4 ಚೈನ್ ಹಾಕಿ ಅದೇ ಥರ ನೀಡಲ್ಗೆ ಒಂದು ಸತಿ ದಾರ ಸುತ್ತಿ 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಮೊದಲನೇ ಒಂದು ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇದೇ ರೀತಿ 5 ಡಬಲ್ ಕ್ರೋಶೆ ಕಂಬ ಹಾಗೆ 4 ಚೈನ್ ಹಾಕ್ತಾ ನಾವು ಇಡೀ ಸಾರಿ ಪೂರ್ತಿ ಇದೇ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ನಿಮಗೆ ಬೀಡ್ಸ್ ಬೇಕು ಅಂತಂದರೆ 5 ಕಂಬಗಳನ್ನ ಹಾಕಿರ್ತೀವಲ್ಲ ಅದರ ಮಿಡಲಲ್ಲಿ ನಾವು ಇಲ್ಲಿ ಒಂದು ಬೀಡನ್ನು ಅಂದರೆ ಮೊದಲೇ ನೀವು ದಾರಕ್ಕೆ 6 ದಾರಕ್ಕೆ ಪೋಣಿಸಿಟ್ಕೊಂಡ್ರೆ ಮಿಡಲ್ ಕಂಬದ 3ನೇ ಕಂಬಕ್ಕೆ ನೀವು ಬೀಡ್ ಬರೋ ಥರನೂ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಕಂಪ್ಲೀಟಾಗಿ ಮಾಡಿ ನಾನು ತೋರಿಸ್ತೀನಿ. ಇಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಪ್ರತಿ ಕಡೆನೂ ನಾನು 5 ಕಂಬ ಹಾಗೆಯೇ 4 ಚೈನ್ಗಳನ್ನ ಹಾಕ್ಕೊಂಡು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಸ್ಟೆಪ್ ಮಾಡೋದಕ್ಕೆ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಕರೆಂಟ್ ಇಲ್ಲದಿರೋದ್ರಿಂದ ನಾನು ಫ್ಲ್ಯಾಶ್ ಲೈಟ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ. ಸೊ ಇಲ್ಲಿ ಲಾಕ್ನ ಮಾಡ್ಕೊಳ್ಳಿ.
ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಕಂಬದ ಮೇಲೆ ಕೂಡ ಒಂದು ಲಾಕ್ನ ಮಾಡ್ಕೊಳ್ಳಿ. ಸೆಕ್ಯೂರ್ ಆಗಿರುತ್ತೆ 2 ಟೈಮ್ಸ್ ಮಾಡ್ಕೊಳ್ಳೋದ್ರಿಂದ. ಇಲ್ಲಾಂದರೆ ನಾರ್ಮಲ್ ನೀವು ಗಂಟು ಹಾಕೋತಿರಲ್ಲ ಆ ರೀತಿನೂ ಹಾಕೋಬೋದು. ಅಲ್ಲಿಂದ 4 ಚೈನ್ ಹಾಕ್ಕೊಂಡು ಅಲ್ಲಿ 5ನೇ ಕಂಬ ಇರುತ್ತಲ್ಲ, ಕೊನೆ ಕಂಬ, ಸೊ ಆ ಕಂಬದ ಮೇಲೆ ಚೈನ್ ಹೋಲ್ ಗ್ಯಾಪ್ ಇರುತ್ತೆ. ಸೊ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕು. 4 ಚೈನ್ನ ಹಾಕಿ ಅದನ್ನು ಲಾಸ್ಟ್ 5ನೇ ಕಂಬ ಇದೆಯಲ್ಲ ಅದ್ರ ಮೇಲೆ ಚೈನ್ ಹೋಲ್ ಗ್ಯಾಪ್ಗೆ ಲಾಕ್ನ ಮಾಡ್ಕೋಬೇಕು. ಲಾಸ್ಟಲ್ಲಿ 5ನೇ ಕಂಬ ಇದೆಯಲ್ಲ, ಸೊ ಆ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಅಲ್ಲಿಂದ ಮತ್ತೆ 4 ಚೈನ್ನ ಹಾಕೋಬೇಕು. ಮತ್ತೆ 4 ಚೈನ್ ಹಾಕಿ ಮೊದಲನೇ ಕಂಬ, ನೆಕ್ಸ್ಟಲ್ಲಿ 5 ಕಂಬ ಇದೆ ಅದರಲ್ಲಿ ಮೊದಲನೇ ಕಂಬದ ಮೇಲೆ ಚೈನ್ ಹೋಲ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. ದಾರಗಳು ಮಿಸ್ ಆದಾಗ ಅದನ್ನು ಸೇರಿಸ್ಕೊಂಡು ಡಿಸೈನ್ನ ಮುಂದುವರಿಸಿ. ಸೊ ಅಲ್ಲಿಂದ ನೆಕ್ಸ್ಟ್ ನೀಡಲ್ಗೆ 2 ಸತಿ ದಾರನ ತಗೋಬೇಕು. ನೀಡಲ್ಗೆ 2 ಸತಿ ದಾರನ ತಗೋಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು ಮಾಡ್ಕೋಬೇಕು, ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಇಲ್ಲಿ ನಾನು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋತಾ ಇದ್ದೀನಿ. ನೀಡಲ್ಗೆ 2 ಸತಿ ದಾರನ ಸುತ್ತಿ 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಒಂದು ಮಾಡಿಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. 2 ಸತಿ ದಾರ ನೀಡಲ್ಗೆ ಸುತ್ತಿ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಕಂಬಗಳ ಲೆಂತನ್ನು ಮೇಂಟೈನ್ ಮಾಡ್ಕೋಬೇಕು. ಎಲ್ಲಿ ಕೂಡ ಹೆಚ್ಚು ಕಡಿಮೆ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಡಿಸೈನ್ನ ನೀವು ಬಿಗಿನರ್ಸ್ ಕೂಡ ಈಸಿಯಾಗಿ ಒಂದು ದಿನದೊಳಗೆ ಈ ಒಂದು ಬ್ರೈಡಲ್ ಡಿಸೈನ್ನ ಕುಚ್ಚು ಹಾಕಿ ಮುಗಿಸ್ಬೋದು. ಈಗ ತಾನೇ ಕಲಿತಿದ್ದೀರಾ ಅಂದರೂ ನೀವು ಈ ಒಂದು ಡಿಸೈನ್ನ ಒಂದೇ ದಿನದಲ್ಲಿ ಮುಗಿಸ್ಕೋಬೋದು. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನೀಡಲ್ಗೆ 2 ಸತಿ ದಾರನ ತಗೋಬೇಕು. 4 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು, ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ಒಂದು 4 ಚೈನ್ ಗ್ಯಾಪಲ್ಲಿ ನಾನು ಒಟ್ಟು 12 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ ನಾನು. ಒಟ್ಟು 12 ಟ್ರಿಬಲ್ ಕ್ರೋಶೆ ಕಂಬಗಳು. ಫ್ರೆಂಡ್ಸ್, ಯಾವಾಗಲೂ ಆರ್ಚ್ ಫಸ್ಟ್ ಮೊದಲನೇ ಆರ್ಚ್ ಆದ ತಕ್ಷಣ ಕಂಬಗಳು ಎಷ್ಟು ನೀವು ಮಾಡಿದ್ದೀರಿ ಅನ್ನೋದನ್ನು ಕೌಂಟ್ ಮಾಡ್ಕೊಳ್ಳಿ. ಯಾಕಂದರೆ ಪೂರ್ತಿ ಸೀರೆಯಲ್ಲಿ ಒಂದೇ ರೀತಿಯಾಗಿ ಡಿಸೈನ್ನು ನಾವು ಮಾಡ್ಕೋಬೇಕು. ಆರ್ಚನ್ನ ನಾವು ಕೊನೆಯ ಒಂದು ಕಂಬ ಇದೆಯಲ್ಲ, 5ನೇ ಕಂಬ, ಅಲ್ಲಿಗೆ ನಾವು ಎಂಡ್ ಮಾಡ್ಕೋಬೇಕು. ಅಲ್ಲಿಂದ 4 ಚೈನ್, ಮೊದಲನೇ ಕಂಬಕ್ಕೆ ಚೈನ್ ಹೋಲ್ ಗ್ಯಾಪಲ್ಲಿ ಲಾಕ್. ಆರ್ಚನ್ನ ಎಂಡ್ ಮಾಡುವಂಥದ್ದು 5ನೇ ಕಂಬದ ಮೇಲೆ ಚೈನ್ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ. ಸೊ ಇಲ್ಲಿ ಆರ್ಚ್ ಆದ ತಕ್ಷಣ 3 ಟೈಮ್ಸ್ 3 ಸತಿ 4 ಚೈನ್ನ ಹಾಕ್ಕೋಬೇಕಾಗುತ್ತೆ. ಒಂದು ಆರ್ಚಿಂದ ಮತ್ತೊಂದು ಆರ್ಚಿನ ಮಿಡ್ಲಲ್ಲಿ 3 ಸತಿ ನಾವಿಲ್ಲಿ 4 ಚೈನ್ನ ಹಾಕ್ಕೋಬೇಕು. ಸೊ ಅಲ್ಲಿಂದಾನೆ
2 ಸತಿ ದಾರನ ತಗೊಂಡು ನೀಡಲ್ಗೆ 4 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೆ ಕೌಂಟ್ಗಳು ಮಿಸ್ ಆಗ್ತಾ ಇದೆ ಅಂತಂದರೆ ನಾವಿಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಲ್ವ, ಅದೇ ರೀತಿ ನೀವು ಬುಕ್ಕಲ್ಲಿ ನೋಟ್ ಮಾಡಿಕೊಂಡು ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಆರ್ಚ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ಕೂಡ ನಾನು ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಇಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೀರೆ ಪೂರ್ತಿ ಇದೇ ರೀತಿ. ಒಟ್ಟು 12 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಹಾಕಿ ಮಿಡ್ಲಲ್ಲಿ 3 ಟೈಮ್ಸ್ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಲಾಸ್ಟಲ್ಲಿ ನಾನು 2ರಿಂದ 3 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಸೆಕೆಂಡ್ ಸ್ಟೆಪ್ ಈ ರೀತಿಯಾಗಿ ಬಂದಿದೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಫಸ್ಟ್ಗೆ ನಾನು ಯಾವ ಕಲರ್ ಯೂಸ್ ಮಾಡಿದ್ದೀನೋ ಸೊ ಅದೇ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು. ನಾನು ಪ್ರತಿ ಸತಿ ಎಷ್ಟೇ ಸ್ಟೆಪ್ ಮಾಡಿದ್ರೂ 2 ಟೈಮ್ಸ್ ಲಾಕ್ನ ಮಾಡ್ಕೋತೀನಿ. ಸೊ ಇಲ್ಲಿ ಕೂಡ ನಾನು ಅಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡ್ವಲ್ಲ, ಸೊ ಅಲ್ಲಿ ಒಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ 4 ಚೈನ್ ಗ್ಯಾಪ್ ಒಳಗೆ ಕೂಡ ಒಂದು ಸತಿ ಲಾಕ್ನ ಮಾಡ್ಕೊಳ್ಳಿ. ಸೊ ಆವಾಗ ಸೆಕ್ಯೂರ್ ಆಗಿರುತ್ತೆ. ಅಲ್ಲಿಂದ 4 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. 4 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಈ ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶನ ಹಾಕೋಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶ. ಅಲ್ಲಿಂದ ನೀಡಲ್ಗೆ ಒಂದು ಸತಿ ದಾರನ ತಗೊಂಡು ಮೊದಲನೇ ಕಂಬ ಇದೆಯಲ್ಲ, ಸೊ ಇಲ್ಲಿ ಕಂಬಗಳನ್ನ ಹಾಕ್ಕೊಂಡಿದ್ದೀವಲ್ಲ ಫಸ್ಟ್ ಸ್ಟೆಪ್ಪು, ಅದು ಮತ್ತು ಮೊದಲನೇ ಕಂಬ ಅದರ ಮಿಡ್ಲಲ್ಲಿ ನಾವು ದಾರಾನ ನೀಡಲ್ನ ಹಾಕಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ನೋಡಿ, ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಮೊದಲನೇ ಮತ್ತು 2ನೇ ಕಂಬದ ಮಧ್ಯ ನೆಕ್ಸ್ಟ್ 2ನೇ ಕಂಬ. ಸೊ ಸ್ಟಾರ್ಟಿಂಗಲ್ಲಿ ನಾವು ಕಂಬ ಹಾಕೋದಕ್ಕೆ ಮುಂಚೆ ಗ್ಯಾಪ್ ಇರುತ್ತಲ್ಲ, ಸೊ ಅಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 2 ಕಂಬಗಳ ಮಧ್ಯೆ ಹೋಗಿ ನಾನಿಲ್ಲಿ ದಾರ ಬರ್ತಾ ಇದ್ದೀನಿ. ನೀವು ಅಲ್ಲಿ ಮೊದಲು ಕಂಬದ ಮೇಲ್ಗಡೆ ಚೈನ್ ಹೋಲ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗಾದ್ರೂ ನೀವಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೋದು. ಅಲ್ಲಿಂದ ನೋಡಿ 2 ಕಂಬಗಳ ಮಧ್ಯೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ಅಲ್ಲಿಂದ 3 ಚೈನ್ ಅದೇ ಕಂಬದ ಹಿಂದ್ಗಡೆ ಹೋಗಿ ದಾರ ತಗೊಬಂದು 2 ದಾರನ ಒಂದು ಮಾಡ್ಕೋಬೇಕು. ಎರಡು ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ನೀಡಲ್ಗೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆ ಕಂಬದಕ್ಕೆ ಪಿಕಾಟ್ನ ಮಾಡ್ಕೊಳ್ಳುವಂಥದ್ದು. ಫ್ರೆಂಡ್ಸ್, ಇಲ್ಲಿ ಬೀಡ್ಗಳನ್ನ ಯಾವುದೇ ರೀತಿ ಒಂದು ಬೀಡ್ಸು ಕೂಡ ನಾನು ಇಲ್ಲಿ ಯೂಸ್ನ ಮಾಡಿಲ್ಲ. ಸೊ ಆದ್ರೂ ಡಿಸೈನ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವು ಲಾಸ್ಟಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಬೀಡ್ಸ್ ಹಾಕಿದರೆ ಮಾತ್ರ ಅಲ್ಲ, ಕ್ರೋಶ ಕುಚ್ಚು ಚೆನ್ನಾಗಿ ಕಾಣೋದು. ವಿತೌಟ್ ಬೀಡ್ ಬರೀ ಥ್ರೆಡ್ ವರ್ಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ನ ನೀವು ಕೂಡ ನಿಮ್ಮ ಸ್ಯಾರಿಗೆ ಒಂದು ಸತಿ ಟ್ರೈ ಮಾಡಿ. ಸೊ ಇಲ್ಲಿ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ನ ಮಾಡ್ಕೋಬೇಕು. ಇದೇ ರೀತಿ ಪೂರ್ತಿ ಸೀರೆಗೆ
ನಾವು ಡಬಲ್ ಕ್ರೋಶ ಕಂಬ ಹಾಗೇ ಪಿಕಾಟ್ನ ಮಾಡ್ಕೋಬೇಕು. ನಾವಿಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಒಟ್ಟು 12 ಕಂಬಗಳನ್ನ ಮಾಡ್ಕೊಂಡಿದ್ದೀವಲ್ಲ, ಅದೇ 12 ಕಂಬಕ್ಕೂ ನಾವಿಲ್ಲಿ ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ನ ಮಾಡ್ಕೋಬೇಕು. ಯಾವ ಕಂಬ ಕೂಡ ಸ್ಕಿಪ್ ಮಾಡೋದಕ್ಕಿಲ್ಲ. ಪ್ರತಿ ಕಂಬಕ್ಕೂ 12 ಕಂಬದ ಮೇಲೆ 12 ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ನ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ಎಲ್ಲನೂ ಕೊನೆ ಕಂಬಕ್ಕೆ ನಾನಿಲ್ಲಿ ಡಬಲ್ ಕ್ರೋಶ ಕಂಬ ಹಾಕಿ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಆರ್ಚನ್ನ ಈಗ ಎಂಡ್ ಮಾಡ್ಕೋಬೇಕು. ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸತಿ ಲಾಕ್ನ ಮಾಡ್ಕೋಬೇಕಂದ್ರೆ ಆರ್ಚನ್ನ ಒಂದು ಸತಿ ಎಂಡ್ ಮಾಡ್ಕೋಬೇಕು. ಆಗ ಕೂಡ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡ್ವಲ್ಲ, ಸೊ ಅದೇ ರೀತಿಲಿ ಎಂಡ್ ಮಾಡಬೇಕಾದ್ರೆ ಕೂಡ ಒಂದು ಸತಿ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಸೊ 2 ಟೈಮ್ಸ್ ಲಾಕ್ ಆಗುತ್ತೆ ಆವಾಗ. ಸೊ ನೋಡ್ಬೋದು ಇಲ್ಲಿ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ ಅಂತ ಯು ಶೇಪಲ್ಲಿ. ಸೊ ಅಲ್ಲಿಂದ ನೆಕ್ಸ್ಟು 4 ಚೈನ್ ಅಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ಗೆ ಒಂದು ಸತಿ ಸಿಂಗಲ್ ಕ್ರೋಶ, ನೆಕ್ಸ್ಟ್ 4 ಚೈನ್ಗೆ ಒಂದು ಸತಿ ಸಿಂಗಲ್ ಕ್ರೋಶ, ನೀಡಲ್ಗೆ ಒಂದು ಸತಿ ದಾರಾನ ತಗೊಂಡು ನೋಡ್ಬೋದು ಇಲ್ಲಿ. ಸೊ ಫಸ್ಟ್ ಕಂಬದ ಗ್ಯಾಪ್ ಇದೆಯಲ್ಲ ಹಿಂದ್ಗಡೆ, ಸೊ ಅಲ್ಲೇ ಹೋಗಿ ನಾನು ದಾರ ತಂದು 2 ದಾರ ಒಂದು ಮಾಡ್ಕೊಂಡು ಮತ್ತೆ 2 ದಾರನ ಒಂದು ಮಾಡಿಕೊಂಡು 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶ ಕಂಬಕ್ಕೆ ನಾನು ಪಿಕಾಟ್ನ ಮಾಡ್ಕೋತೀನಿ. ಮತ್ತೆ ನೀಡಲ್ಗೆ ಒಂದು ಸತಿ ಸುತ್ತಿ 2 ಕಂಬಗಳ ಮಧ್ಯೆ ಹೋಗಿ ದಾರ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಅದೇ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು. ಇದೇ ರೀತಿ ನಾನು ಸಾರಿ ಪೂರ್ತಿ ಡಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ನ ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸಾರಿ ಪೂರ್ತಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗಿಲ್ಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಆದರೂ ನೀವು ಇಲ್ಲಿ ಸ್ಟಿಕ್ ಮಾಡ್ಕೋಬೋದು, ತುಂಬಾ ಹೈಲೈಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಕಸ್ಟಮರು ಯಾವುದೇ ರೀತಿ ಆಗಲಿ ಸ್ಟೋನ್ ಚೈನ್ ಬಾಲ್ ಚೈನ್ ಏನು ಬೇಡ ಅಂದಿದ್ದರಿಂದ ನಾನು ಬರೀ ಥ್ರೆಡ್ ವರ್ಕ್ನ ಮಾಡ್ಕೊಂಡಿದ್ದೀನಿ. ಸೊ ಇದು ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇನ್ನು ಕುಚ್ಚನ್ನ ನಾನು ಹಾಕಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಸೊ ಇಲ್ಲಿ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ. ಕುಚ್ಚನ್ನು ಕಟ್ಟೋದಕ್ಕೆ ನಾನಿಲ್ಲಿ ಡಬಲ್ ಕಲರ್ ಯೂಸ್ ಮಾಡಿದ್ದೀನಿ. ಅಂದರೆ ಆರ್ಚಲ್ಲಿ ನಾನು 2 ಕಲರ್ ಯೂಸ್ ಮಾಡಿದ್ದೀನಲ್ವ, ಅದೇ 2 ಕಲರ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ 157 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ಇಲ್ಲಿ. ಸೊ ಮೀಡಿಯಮ್ ಲೆಂತಲ್ಲಿ ಆರ್ಚಿನಷ್ಟೇ ಉದ್ದ, ಆರ್ಚ್ಗಿಂತ ಸ್ವಲ್ಪ ಉದ್ದಕ್ಕೆ ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಈ ಒಂದು ಡಿಸೈನು ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ಒಂದು ಡಿಸೈನಿಗೆ 750 ತನಕನೂ ಚಾರ್ಜ್ ಮಾಡ್ಕೋಬೋದು. 700, 750, 850 ತನಕನೂ ಚಾರ್ಜ್ ಮಾಡೋರು ಇರ್ತಾರೆ. ಬಟ್ ನಮ್ಮ ಕಡೆ ಪ್ಲೇಸಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನಿಲ್ಲಿ ಚಾರ್ಜ್ ಮಾಡಿರುವಂಥದ್ದು ಓನ್ಲಿ 400 ರುಪೀಸ್ ವಿತ್ ಜಿಗ್ಜ್ಯಾಗ್ ಸಮೇತ. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ ಮಾಡಿ.
ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಬೇಗ ಬರುತ್ತೆ. ಥ್ಯಾಂಕ್ ಯು.